ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾದ ವರ್ಷಧಾರೆಯಾದ ಪ್ರಮಾಣ ಈ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಒಂದು ರೀತಿ ದಾಖಲೆ ಇದು. ಯಾಕೆಂದರೆ ಇಷ್ಟು ದಶಕಗಳಲ್ಲಿ ಯಾವ ವರ್ಷ ಕೂಡ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಜಲಾಶಯ ತುಂಬಿದ ಉದಾಹರಣೆಗಳೇ ಇಲ್ಲ. ಆದರೆ ಈ ಬಾರಿ ಆ ಕೆಲಸ ಆಗಿದೆ. ಮಂಡ್ಯದ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಯಾಕೆಂದರೆ ಕೊಡಗು ಭಾಗದಲ್ಲಿ ವ್ಯಾಪಕವಾದ ಮಳೆಯಾಯಿತು. ಜೊತೆಗೆ ಕಳೆದ ಸಮ್ಮರ್ನಲ್ಲಿ ಡ್ಯಾಮ್ ಏನು ಕಂಪ್ಲೀಟ್ ಖಾಲಿ ಆಗಿರಲಿಲ್ಲ, ಒಣಗಿರಲಿಲ್ಲ, ಇತ್ತು ನೀರು. ಹಾಗಾಗಿ ಇವಾಗ ಅದು ಸೇರಿಕೊಂಡು ಜೂನ್ ತಿಂಗಳಲ್ಲೇ ಭರ್ತಿಯಾಗಿದೆ. ನಾಳೆ ಹೊಸ ದಾಖಲೆಯನ್ನು ಬರೆಯಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನಂದರೆ ನಾಳೆ ಕೆಆರ್ಎಸ್ಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಂದರೆ ಜೂನ್ ತಿಂಗಳಲ್ಲೇ ಬಾಗಿನವನ್ನು ಅರ್ಪಿಸಿದ ಮೊದಲ ಮತ್ತು ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥ ದಾಖಲೆಯನ್ನು ಮುಖ್ಯಮಂತ್ರಿಗಳು ಬರಿತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಭರದ ಸಿದ್ಧತೆ ಕೆಆರ್ಎಸ್ನಲ್ಲಿ ನಡೀತಾ ಇದೆ. ನಾಳೆ CM, DCM ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಆ್ಯಕ್ಚುಲಿ ಹಾಗೆ ನೋಡೋಕ್ಕೆ ಹೋದರೆ 3-4 ದಿನಗಳ ಹಿಂದೆ ಡ್ಯಾಮ್ ತುಂಬಿತು. ಇವರೇನು ಮಾಡಿದ್ರು, ಔಟ್ಫ್ಲೋ ಜಾಸ್ತಿ ಬಿಟ್ಟರು. ಔಟ್ಫ್ಲೋ ಜಾಸ್ತಿ ಬಿಟ್ಟಿದ್ದರಿಂದ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಯಿತು. ನಾಳೆ ಬೆಳಿಗ್ಗೆ 11:30 ಅಭಿಜಿನ್ ಮುಹೂರ್ತದಲ್ಲಿ ಈ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯುತ್ತೆ. ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಡ್ಯಾಮ್ಗೆ ಈಗಾಗಲೇ ಸುಣ್ಣ ಬಣ್ಣ, ಮತ್ತೊಂದು ಕಡೆ ಕನ್ನಡ ಬಾವುಟಗಳು ರಾರಾಜಿಸ್ತಾ ಇದೆ. ಬಾಗಿನವನ್ನು ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೂನ್ನಲ್ಲಿ ಬಾಗಿನವನ್ನು ಅರ್ಪಿಸಿದ ಮೊದಲ CM ಎಂಬ ಹೆಗ್ಗಳಿಕೆಗೆ ಕೂಡ ಅವರು ಪಾತ್ರರಾಗ್ತಾ ಇದ್ದಾರೆ. ನೋಡಿ, ನಿಮಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ 4 ಪ್ರಮುಖ ಡ್ಯಾಮ್ಗಳು ಬರುತ್ತೆ. ಕಬಿನಿ, KRS, ಹಾರಂಗಿ ಮತ್ತು ಈ ಕಡೆ ನಿಮಗೆ ಗರೂರ್ ಡ್ಯಾಮ್. ಈ 4 ಡ್ಯಾಮ್ಗಳು ಕೂಡ ಕಂಪ್ಲೀಟ್ ಭರ್ತಿಯಾಗಿದೆ. ಇದರ ಅರ್ಥ ಮುಂದಿನ 1 ವರ್ಷ ಹಳೆ ಮೈಸೂರು ಭಾಗ ಸುಭಿಕ್ಷವಾಗಿರುತ್ತೆ. ರೈತರಿಗೆ ಮತ್ತು ಕುಡಿಯುವ ನೀರು, ಬೆಂಗಳೂರಿಗೂ ಯಾವುದೇ ಸಮಸ್ಯೆ ಇಲ್ಲ. ಕಳೆದ ವರ್ಷವೂ ಇನ್ಫ್ಯಾಕ್ಟ್ ಹಾಗೇ ಇತ್ತು. ಈ ಸರ್ತಿನೂ ಕೂಡ ಉತ್ತಮ ಮಳೆಯಾಗಿದೆ. ಒಳ್ಳೆ ಮುಂಗಾರು ಮಳೆ ಬಿತ್ತು ಈ ಸರ್ತಿ. ಹಾಗಾಗಿ ಎಲ್ಲ 4 ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತಹ ಸಮಯ. ಒಂದು ರೀತಿಯಲ್ಲಿ ಸಮಸ್ತರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರೂ ಕೂಡ ಜೀವ ಜಲದ ಮೇಲೆ ಡಿಪೆಂಡ್ ಆಗೇ ಇರ್ತಾರೆ. ಹಾಗಾಗಿ ಕುಡಿಯುವ ನೀರಿನ ಸಮಸ್ಯೆ ಈ ಬಾರಿ ಇರಲ್ಲ. ನಾಳೆ ಕಾವೇರಿ ಮಾತೆಗೆ ಪೂಜೆಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸ್ತಾರೆ. ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟೆ 93 ವರ್ಷಗಳ ಇತಿಹಾಸದ ಬಳಿಕವಾಗಿ ಸಂಪೂರ್ಣವಾಗಿ ಜೂನ್ ತಿಂಗಳಿನಲ್ಲಿ ಭರ್ತಿಯಾಗುವ ಮೂಲಕವಾಗಿ ಹೊಸ ದಾಖಲೆಯನ್ನು ಬರೆದಿದೆ. ಈ ನಡುವೆ ಸೋಮವಾರ CM ಸಿದ್ದರಾಮಯ್ಯನವರು ಈ ಒಂದು ಅಣೆಕಟ್ಟೆಗೆ ಬಾಗಿಣವನ್ನು ಅರ್ಪಿಸುವ ಮೂಲಕವಾಗಿ ಹೊಸ ದಾಖಲೆಯನ್ನು ಕೂಡ ನಿರ್ಮಿಸಲಿದ್ದಾರೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಅಣೆಕಟ್ಟೆಯ ಬಳಿ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, KRS ಅಣೆಕಟ್ಟೆ ಸಂಪೂರ್ಣವಾಗಿ ನೀರಿನಿಂದ ಕಂಗೊಳಿಸ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಜೂನ್ ತಿಂಗಳು ಅಂದರೆ ಈ ತಿಂಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷವೂ ನೋಡ್ತಿದ್ದಂತಹ ಒಂದು ಗರಿಷ್ಠ ಸಾಮರ್ಥ್ಯ ಅಂತಂದರೆ ಡ್ಯಾಮ್ದು ಒಂದು 88-90 ಅಡಿಗಳಷ್ಟು ಸಹ ಇರ್ತಾ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಜೂನ್ ತಿಂಗಳಿನಲ್ಲೇ KRS ಅಣೆಕಟ್ಟೆ ಭರ್ತಿ ಆಗಿದೆ. ಈ ಮೂಲಕವಾಗಿ ಹೊಸ ಐತಿಹಾಸಿಕ ದಾಖಲೆಯನ್ನು KRS ಅಣೆಕಟ್ಟೆ ಬರೆದಿರುವಂಥದ್ದು. KRS ಅಣೆಕಟ್ಟೆ ನಿರ್ಮಾಣವಾಗಿ 93 ವರ್ಷಗಳಾಗಿವೆ. ಅಲ್ಲಿಂದ ಇಲ್ಲಿಯವರೆಗೆ KRS ಅಣೆಕಟ್ಟೆ ಜೂನ್ ತಿಂಗಳಿನಲ್ಲಿ ಭರ್ತಿಯೇ ಆಗಿರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳ ಆರಂಭದಿಂದಲೂ ಕೂಡ ಉತ್ತಮವಾಗಿ ಮುಂಗಾರು ಮಳೆ ಬಿದ್ದಂಥ ಪರಿಣಾಮವಾಗಿ ಸಂಪೂರ್ಣವಾಗಿ KRS ಅಣೆಕಟ್ಟೆ ಭರ್ತಿಯಾಗಿದೆ. ಈ ನಿಟ್ಟಿನಲ್ಲಿ ಕಾವೇರಿ ಮಾತೆಗೆ ನಮನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಏನು CM ಸಿದ್ದರಾಮಯ್ಯನವರು ಬಾಗಿಣವನ್ನು ಅರ್ಪಿಸಲು ಸೋಮವಾರ ಏನು ಕೂಡ ಡೇಟ್ ಕೂಡ ನಿಶ್ಚಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಡ್ಯಾಮ್ ಮೇಲ್ಭಾಗದ ಸಂಪೂರ್ಣವಾಗಿ ಕನ್ನಡ ಬಾವುಟಗಳನ್ನು ಹಾಕಿ ಕಂಗೊಳಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸಿದ್ರೆ, ಮತ್ತೊಂದು ಕಡೆ ಕೆಳಭಾಗದಲ್ಲಿ ಜರ್ಮನ್ ಟೆಂಟ್ ಹಾಕಿ ವೇದಿಕೆ ಕಾರ್ಯಕ್ರಮ ಕೂಡ ಒಂದು ರೀತಿಯಾಗಿ ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಮೊದಲಿಗೆ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಒಂದಷ್ಟು ಸಚಿವರೆಲ್ಲರೂ ಕೂಡ ಮೊದಲನೇದಾಗಿ ಏನು ಜರ್ಮನ್ ಟೆಂಟ್ ಕಾಣ್ತಾ ಇದೆ ಅದರ ಪಕ್ಕದಲ್ಲಿರುವಂಥ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರವಾಗಿ ಈ ಒಂದು ಜಾಗಕ್ಕೆ ಬಂದು ಏನು ಕಾವೇರಿ ಮಾತೆಗೆ ಬಾಗಿಣ ಅರ್ಪಿಸುವ ಮೂಲಕವಾಗಿ ಒಂದು ರೀತಿಯಾಗಿ ವಿಶೇಷವಾದಂಥ ನಮನವನ್ನು ಸಲ್ಲಿಸ್ತಾರೆ. ಏನು D. ದೇವರಾಜು ಅರಸವರ ಕಾಲದಲ್ಲಿ ಏನು ತಾಯಿ ಏನು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥ ಪದ್ಧತಿ ಹುಟ್ಕೊಳ್ತು. ಅಲ್ಲಿಂದ ಇಲ್ಲಿಯವರೆಗೆ ಯಾವೊಬ್ಬ ಮುಖ್ಯಮಂತ್ರಿಯೂ ಸಹ ಜೂನ್ ತಿಂಗಳಿನಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥ ಉದಾಹರಣೆ ಇಲ್ಲ. ಯಾಕಂದರೆ ಅಲ್ಲಿ 93 ವರ್ಷಗಳಿಂದ ಡ್ಯಾಮ್ ತುಂಬೇ ಇರಲಿಲ್ಲ. ಹಾಗಾಗಿ ಏನು ಯಾರೂ ಕೂಡ ಜೂನ್ ತಿಂಗಳಿನಲ್ಲಿ
ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥ ಕೆಲಸಗಳು ಕೂಡ ಆಗಿರಲಿಲ್ಲ. ಆದರೆ ಇದೇ ಮೊದಲನೇ ಬಾರಿಗೆ CM ಸಿದ್ದರಾಮಯ್ಯನವರು ಜೂನ್ ತಿಂಗಳಿನಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ಮೂಲಕವಾಗಿ ಹೊಸ ದಾಖಲೆಯನ್ನು ನಿರ್ಮಿಸಲಿದ್ದಾರೆ. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟೆ ಜೂನ್ ತಿಂಗಳಿನಲ್ಲೇ ಭರ್ತಿ ಆಗಿರುವಂಥದ್ದು ಸಾಕಷ್ಟು ಸಂತಸ ಈ ಭಾಗದ ಜನರಲ್ಲಿ ಮನೆ ಮಾಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಹೊಸ ಐತಿಹಾಸಿಕ ದಾಖಲೆಯನ್ನು ಬರೆದಿರುವಂಥದ್ದು ಒಂದು ರೀತಿಯಾಗಿ ಖುಷಿಯಾದಂಥ ವಾತಾವರಣ. ಇದರ ನಡುವೆ CM ಸಿದ್ದರಾಮಯ್ಯನವರು ಸಹ ಸೋಮವಾರ ಬಾಗಿನವನ್ನು ಅರ್ಪಿಸುವ ಮೂಲಕವಾಗಿ ತಮ್ಮ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಹೊಸ ಇತಿಹಾಸವನ್ನು ಕೂಡ ನಿರ್ಮಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, KRS ಡ್ಯಾಮ್. ಓಕೆ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಎಲ್ಲ ಕಡೆಯಲ್ಲೂ ಕೂಡ ಈ ಸರ್ತಿ ನೀರಿಗೆ ತೊಂದರೆ ಇಲ್ಲ ಅನ್ನೋದು ಒಂದು ಖುಷಿ ವಿಚಾರ. KRS ತುಂಬಿತು ಅಂತಂದರೆ ಅದು ನಿಜಕ್ಕೂ ಕೂಡ ಯಾವ ಸಮಸ್ಯೆಗಳು ಮುಂದಿನ ವರ್ಷಕ್ಕೆ ಬರೋದಿಲ್ಲ.